ಸ್ವಾತಂತ್ರ್ಯ ದಿನೋತ್ಸವ ಆಚರಣೆಯನ್ನು ನಾವೆಲ್ಲ ಕೂಡ ಮಾಡ್ತಾ ಇದ್ದೇವೆ. ಆ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಒಂದೇ ಒಂದು ಮಾತಿನಲ್ಲಿ ನಾನು ಹೇಳಿ ಮುಗಿಸೋ ಪ್ರಯತ್ನ ಮಾಡ್ತೇನೆ. ಪ್ರತಿ ವರ್ಷವೂ ಕೂಡ ನಾವು ಈ ಒಂದು ಆಗಸ್ಟ್ 15ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಮಾಡಿಕೊಳ್ಳುತ್ತೇವೆ ಅಂತ ನಾವು ನೋಡಿದಾಗ, ನಮ್ಮ ದೇಶದ ಬಗ್ಗೆ ಅಂದರೆ ನಮ್ಮ ರಾಷ್ಟ್ರದ ಬಗ್ಗೆ ನಮಗೆ ಒಂದು ಭಕ್ತಿ ಇರಬೇಕು, ನಮಗೆ ಒಂದು ಶ್ರದ್ಧೆ ಇರಬೇಕು ಎನ್ನುವ ಒಂದು ಉದ್ದೇಶದಿಂದ ನಮ್ಮವರೆಲ್ಲರೂ ಕೂಡ ನಮಗೆ ಸ್ವಾತಂತ್ರ್ಯ ತರಕ್ಕೆ ಎಷ್ಟು ಕಷ್ಟಪಟ್ಟು ಈ ಒಂದು ದೇಶವನ್ನು ರಕ್ಷಣೆ ಮಾಡಿದ್ದಾರೆ ಎನ್ನುವುದು ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು ಅಂತ ನಾವು ಒಂದು ಸಲ ಮತ್ತೆ ತಿಳಿಸ್ಕೊಳ್ಳೋಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ದೇಶ ಅಂತ ಒಂದು ಇದ್ದರೇ ನಾವು ಒಂದು ಪೂಜೆಯಾಗಲಿ, ಒಂದು ವೇದ ಪಾಠಶಾಲೆಯಾಗಲಿ, ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಲಿ ಮಾಡೋಕ್ಕಾಗತ್ತೆ. ದೇಶ ಎನ್ನುವುದು ಮೊದಲು ನಮಗಿರಬೇಕಲ್ವ. ಅದರಿಂದ ಈ ಒಂದು ಧಾರ್ಮಿಕ ಆಚರಣೆ ಬೇರೆ, ಈ ಒಂದು ಆಧ್ಯಾತ್ಮಿಕತೆ ಬೇರೆ, ಭಕ್ತಿ ಬೇರೆ, ದೇಶ ಬೇರೆ ಅಂತ ನಾವು ಅಂದ್ಕೋಬಾರ್ದು. ಭಕ್ತಿಯೂ ಇರಬೇಕು, ದೇಶಭಕ್ತಿಯೂ ಇರಬೇಕು ಎನ್ನುವುದು ಎಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕು. ಯಾಕೆ ಅಂತ ಅಂದರೆ, ನಾವು ಕೂತ್ಕೊಂಡು ಸಂಧ್ಯಾವಂದನ ಮಾಡಬೇಕು ಅಂತ ಅಂದರೆ ಇದು ಒಂದು ಸರ್ವಸ್ವಾತಂತ್ರ್ಯ ಸಾರ್ವಭೌಮ ದೇಶವಾಗಿರಬೇಕು. ಆವಾಗ ಮಾತ್ರ ನಾವು ಕೂತ್ಕೊಂಡು ಶ್ರದ್ಧೆಯಾಗಿ ಸ್ವತಂತ್ರವಾಗಿ ಸಂಧ್ಯಾವಂದನ ಮಾಡೋಕ್ಕೆ ಆಗುತ್ತೆ. ಒಂದು ದೇವಸ್ಥಾನದಲ್ಲಿ ನಾವು ಪ್ರತಿದಿನವೂ ಪೂಜೆ ನಡೆಸಬೇಕು ಅಂತ ಅಂದರೆ ನಮ್ಮ ಕೈಯಲ್ಲಿ ನಮ್ಮ ದೇಶ ಬರಬೇಕು. ಅದರಿಂದ ದಯವಿಟ್ಟು ಯಾರೂ ಕೂಡ ದೇಶಭಕ್ತಿ ಬೇರೆ, ದೇವಭಕ್ತಿ ಬೇರೆ ಅಂತ ಅಂದ್ಕೋಬೇಡಿ. ದೇಶಭಕ್ತಿಯೂ ದೇವಭಕ್ತಿಯೂ ಒಂದೇ. ಅದು ವೇದದಲ್ಲೂ ಕೂಡ ಇದೆ. ಎಲ್ಲರಿಗೂ ತಿಳಿದಿರೋ ಮಂತ್ರ ಒಂದು ಹೇಳ್ತೀನಿ. ಧ್ರುವಂತೆ ರಾಜ ವರುಣೋ ಧ್ರುವನ್ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ರಾಜ್ಯ ಪಟ್ಟಾಭಿಷೇಕ ಮಾಡುವಾಗ ರಾಜರಿಗೆ ಹೇಳುವ ಮಂತ್ರವಿದು. ರಾಷ್ಟ್ರಂ ಧಾರಯತಾಂ ಧ್ರುವಂ. ಈ ಒಂದು ರಾಷ್ಟ್ರವನ್ನು ನೀನು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಆ ಒಂದು ರಾಜನನ್ನು ನಾವು ಅಭಿಷೇಕ ಮಾಡ್ತೇವೆ. ಆ ಸಂದರ್ಭದಲ್ಲಿ ಪಂಚಭೂತಗಳು ಕೂಡ ಸ್ಥಿರವಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಅದರಿಂದ ವೇದ ಉಳಿಸ್ಕೋಬೇಕು ಅಂತ ಅಂದರು, ಧರ್ಮ ಉಳಿಸ್ಕೋಬೇಕು ಅಂತ ಅಂದರು, ಭಕ್ತಿ ಉಳಿಸ್ಕೋಬೇಕು ಅಂತ ಅಂದರು, ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡ್ಕೋಬೇಕು ಅಂತ ಅಂದರೂ ಕೂಡ ನಮಗೆ ದೇಶ ಇರಬೇಕು. ಅದರಿಂದ ನಮಗೆ ಭಕ್ತಿ ಮಾತ್ರ ಬೇಕು, ದೇಶಭಕ್ತಿ ಬೇಡ ಅಂತ ಯಾರಾದರೂ ಅಂದುಕೊಂಡ್ರೆ ದೇವರು ಕೂಡ ಆ ಮಾತನ್ನು ಒಪ್ಪಲ್ಲ. ಇದನ್ನು ಎಲ್ಲರೂ ಕೂಡ ಗಮನಿಸಿ. ಮತ್ತೊಂದು ಸಲ ಎಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ಭಾರತ್ ಮಾತಾ ಕಿ ಜೈ.